ಇವತ್ತಿನ ಒಗಟು ಏನು ಅಂತ ನೋಡೋಣವಾ? ಅದಕ್ಕೂ ಮೊದಲು ನಿನ್ನೆ ಕೇಳಿದ ಒಗಟಿಗೆ ಉತ್ತರ ಏನು ಅಂತ ನೋಡೋಣ. ನಿನ್ನೆ ಕೇಳಿದ ಒಗಟು, ದೊಡ್ಡ ನೀಲಿ ಕೆರೆಯಲ್ಲಿ ಒಂದೇ ಒಂದು ಬಿಳಿ ಮೀನು, ನಾನು ಯಾರು ಅಂತ ಕೇಳಿದೆ. ಸರಿಯಾದ ಉತ್ತರ ಚಂದಮಾಮ. ನೀಲಿ ಆಕಾಶದಲ್ಲಿ ಒಂದೇ ಒಂದು ಬಿಳಿ ಮೀನು ಚಂದ್ರ. ಸರಿಯಾದ ಉತ್ತರ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಒಗಟ್ ಕೇಳೋದಕ್ಕೂ ಮೊದಲು ಒಬ್ರು ವೀಕ್ಷಕರು ಕಮೆಂಟ್ ಮಾಡಿದ್ರು, ಅವ್ರ ಮಗಂದು ಬರ್ತಡೇ ಇದೆ ಅಂತೆ, ಅವ್ರಿಗೆ ಶುಭಾಶಯ ತಿಳಿಸೋಣ. ದೀಪಿತ್, ಹುಟ್ಟು ಹಬ್ಬದ ಶುಭಾಶಯಗಳು. ನಿಮಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ದೀಪಿತ್, ವಿಶ್ ಯು ಹ್ಯಾಪಿ ಬರ್ತ್ಡೇ. ಅಪ್ಪ ಅಮ್ಮನಿಗೆ ಯಾವಾಗಲೂ ಖುಷಿ ತರೋ ಅಂತ ವಿಷಯನೇ ಮಾಡು, ಚೆನ್ನಾಗಿ ಓದು, ಒಳ್ಳೇದಾಗ್ಲಿ. ಇವತ್ತಿನ ಒಗಟು, ಚೋಟುದ್ದ ರಾಜ ಮೇಲೊಂದು ಟೋಪಿ ಹಾಕೊಂಡು ಜಟ್ಪಟ್ ಅಂತ ಆ ಕಡೆಯಿಂದ ಈ ಕಡೆ ಓಡಾಡಿದ್ರೆ 1 ನಿಮಿಷದಲ್ಲಿ ಎಲ್ಲಾ ಬೂದಿ, ನಾನು ಯಾರು? ತುಂಬಾ ಅಂದ್ರೆ ತುಂಬಾ ಸುಲಭವಾದ ಒಗಟು. ಎಲ್ಲರೂ ಇದನ್ನ ಉಪಯೋಗಿಸ್ತಾರೆ. ಯೋಚನೆ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಮಸ್ತಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಕೂಗು ಪಾರಕ, ಇದೇನೇ ಸರೋಜಿ ಇಂಥ ತಡ್ಕಗಳು ಕಟ್ಕೊಂಡವ್ರೆ ಮನೆ ತಗ? ಈ ಮುಳ್ಳುಗಳು ನೋಡು. ನೋಡು ನೀನೆ, ಜಾಲಿ ಮಾಡಿದ ಮರಗಳೆಲ್ಲ ತಕೊಂಬಂದ ಒಣಗಿಸ್ಬಿಟ್ಟು ನೋಡಿ, ಹಿಂಗೆ ಮನೆ ಸುತ್ತ ಹಾಕೊಂಡವ್ರೆ. ಇನ್ನು ಎತ್ತಾಗಂತ ಹೋಗೋದು ನಾವು ದಾರಿ ಇಟ್ಕೊಂಡ. ಅತ್ತಾಗಿಂದ ಬಂದ್ರೆ ಇನ್ನ 4 ಮನೆಗೆ ಹೋಗ್ಬೇಕಂದ್ರೆ ಸುತ್ತ ಹಾಕೊಂಡು ಹೋಗ್ಬೇಕು. ಅದಕ್ಕೆ ಇತ್ಲಾಗ ಬಂದ್ರೆ ನೋಡು, ಜಾಲಿ ಮುಳ್ಳುಗಳೆಲ್ಲ ಹಿಂಗೆ ಹಾಕೊಂಡವ್ರೆ ಮನೆ ಸುತ್ತ. ಹಿಂಗೆ ನಾವು ಒಳಕ್ ಹೋಗೋದ? ಕರಿ, ಮನೆಗ ಅವಳ ಇಲ್ಲ, ಅತ್ತ ಓಡಾಡ್ತಾನೆ ಇರ್ತಾಳೆ ಮನೆಗ, 1 ನಿಮಿಷ ಇರಲ್ಲ. ರೇಣಕ್ಕ, ರೇಣಕ್ಕ, ನಮ್ಮ ಅಮ್ಮನ ಇಲ್ಲಕ್ಕೋ, ಉಲ್ಕೇನ ಹೋಗೋಳೆ. ಬಾರೇ ಸವಿತೆ, ಆಚೆಕ್ ಬಾ. ಯಾರು? ಸರೋಜಕ್ಕನು ಪಾರಕ್ನ ಬನ್ರಕ್ಕ, ಬನ್ರಿ. ಬಾವ ಬಾ, ಬಿರ್ಬಿನ್ನೆ ಕುಂಕುಮ ಇಕ್ಕ ಬಾ. ನಾವು ಎಷ್ಟು ಮನೆಗಳಿಗೆ ಹೋಗ್ಬೇಕು, ಕುತ್ಕೊಂಡಿರಕ್ಕಾಗಲ್ಲ, ಬಾವ. ಎಲ್ಲೋದ್ಲ ನಿಮ್ಮ ಅಮ್ಮನ? ಇಲ್ಲೇನ ಮನೆಗ? ಇಲ್ಲಕ್ಕೋ, ಕೂಲಿಕೆನ ಹೋಗೋಳೆ. ಇವತ್ತು ಬೆಳಗ್ಗೆನೆ ಕಾಯಿ ಬಿಡ್ಸಕ್ ಕೇಳಿದ್ರು, ಬೆಳಗ್ಗೆನೆ ಓದ್ಲು ಎದ್ದು. ಮನೆಗ ಒಂದ್ರಷ್ಟತ್ತು ಸುಮ್ಮನೆ ಇರಲ್ಲ ನೋಡು ನಿಮ್ಮ ಅಮ್ಮನ ಅಂತ. ಆ ಕೆಲಸ ಈ ಕೆಲಸ ಮಾಡ್ತಾನೆ ಇರ್ತಾಳೆ, ಇಲ್ಲ ಅಂದ್ರೆ ಕೂಲಿಗೆ ಹೋಗ್ಬಿಡ್ತಾಳೆ. ಕಾಕಳೆ ಕುಂಕುಮ, ಸವಿತಾ ಕುಂಕುಮ ಇಕ್ಕ. ಇವಾಗ ನೋಡು, ಈ ಮಕ್ಕ ಒಂದು ಕಳೆ ಬಂತು. ನಾನು ಇಕ್ಕಂತೀನಿ ಸರೋಜಕ್ಕೂ, ಅಂದ್ರೆ ಕಣ್ಣಕ್ ಬೀಳಲ್ಲ ಅಷ್ಟೇ, ಇಷ್ಟು ಇಕ್ಕನೋದು ನಾನು. ಅದೇ ನನ್ನಂಗೆ. ನಮ್ ಸರೋಜಿನ ಹಂಗೆ, ಅದು ಏನ ಇಕ್ಕಂತಾಳ ಏನ ಕುಂಕುಮ, ಚಂದಗೆ ಕಾಣಿಸಂಗೆ ಇಕ್ಕಣಕ್ಕಾಗಲ್ಲ. ಆನೆ ತುಂಬಾ ಹೆಣ್ಣು ಮಕ್ಳಕ್ಕೆ ಅದೇ ಲಕ್ಷಣ. ಲಕ್ಷ್ಮಿ ಇದ್ದಂಗೆ ಇರ್ತಾರೆ ನೋಡ, ಎಂತ ಚಂದ ಕಾಣಿಸ್ತಾವಳು ಸವಿತಿ. ಇನ್ನೇನ್ ಸವಿತಿ, ನಮ್ಮ ಮದುವೆ ಹೆಣ್ಣು ಆಗೋದ್ಲ, ನಿನಗೂ ಒಂದು ಗಂಡು ಹುಡುಕ್ಬೇಕಮ್ಮ. ಹೋಗ್ಪಾರಕ್ಕ, ನಂಕಿನ್ನ ಮದ್ವೆ ಬೇಡ. ಹಂಗಂದ್ರೆ ಹೆಂಗೆ? ಆಗ ಕಾಲ ಬಂದ್ರೆ ಎಲ್ಲ ಆಟ ಆಡ್ತವೆ, ಕಂಕಣ ಭಾಗ್ಯ ಕೂಡ ಬರ್ಬೇಕಷ್ಟೇ. ಮನೆಯವ್ರೆಲ್ಲಾರು ಬಂದ್ಬಿಡ್ಬೇಕವ. ಪಾರಕ್ಕನ 2ನೇ ಮಗಂದು ರವಿಗಿಂದ ಮದ್ವೆ ಐತೆ, ನಾಳೆ ನಾಳಿದ್ದು. ಹೇಳ್ತೀನಕ್ಕ, ಹೇಳ್ತೀನಿ, ಅಮ್ಮನ್ ಬರ್ಲಿ ಹೇಳ್ತೀನಿ, ಮದ್ವೆ ಕರ್ದ್ಬಿಟ್ಟು ಹೋದ್ರು ಅಂತ. ನೀವೆಲ್ಲ ನಾಳೆನೆ ಸಾಯಂಕಾಲ ಬಂದ್ಬಿಡ್ರವ. ಬಳೆಗಿಳೆ ಎಲ್ಲ ತೋರಿಸ್ತಾರೆ, ಚಪ್ರ ಹಾಕೋದು, ನಮ್ಮ ಮನೆಗಳಾಗ ಅರ್ಶನ ಕುಟ್ಟೋದು ಎಲ್ಲ ಇರ್ತೈತಲ್ಲ, ಅದಕ್ಕೆ ಕೆಲ್ಸಗಳಿರ್ತವೆ, ಬಂದ್ಬಿಡ್ರವ ಸ್ವಲ್ಪ. ಆಯ್ತು ಪಾರಕ್ಕ, ಬರ್ತೀರಿ. ನಾನು ಅಲ್ಲೇ ಇರ್ತೀನಿ ಬಿಡು, ಬರ್ತೀನಿ, ಅಮ್ಮನ್ನು ಕರ್ಕೊಂಬರ್ತೀನಿ. ಆಯ್ತವ, ನಾವಿನ್ ಬರೋಣ? ಹೇಳ್ಬಿಡು, ಹೇಳ್ಬಿಡ್ರಿ, ಎಲ್ಲ ಬಂದ್ಬಿಡ್ರಿ. ಮನೆಗಳಾಗಷ್ಟೇ ಅಡ್ಗಿಗಳೇನು ಮಾಡಕ್ ಹೋಗ್ಬೇಡ್ರಿ. ಮದುವೆ ದಿನ ಎಲ್ಲ ಅಲ್ಲೇ ತಿನ್ಕೊಂಡ ಉಳಿದಿದ್ದು ಮನೆಗೆ ಎತ್ಕೊಂಬಂದಿರಂತೆ. ಏನು ಮಾಡಕ್ ಹೋಗ್ಬೇಡ್ರಿ, ಒಲೆನೇ ಹಚ್ಚಕ್ ಹೋಗ್ಬೇಡ್ರಿ ಊರಾಗ. ಆಯ್ತಾಯ್ತು, ಬನ್ರಿ, ಕಾಪಿ ಗಿಪಿ ಕುಡ್ಕೊಂಡು ಹೋಗಿರೆ. ಮತ್ತಾಯ, ನಮ್ತ ಕಾಪಿನ ಬೇಡ ಏನು ಬೇಡ. ನೀನ್ ಮೊದ್ಲು ಈ ಜಾಲಿ ಮುಳ್ಳುಗಳನ್ನೆಲ್ಲ ತೆಗೆದಾತು ಬಿಸಾಕು. ಒಂದೇನ ಕುಚ್ಕೊಂಡು ಬಂದ್ರೆ ರಕ್ತಗಳು ಹಂಗೆ ಕಿತ್ಕೊಂಬತ್ತವೆ. ಅದು ಏನು ಜಾಲಿ ಮುಳ್ಳು ಏನು ಸುಮಾರು ಕುಚ್ತೈತೇನ? ಹೋಯ್ತಂದ್ರೆ ಪ್ರಾಣನೇ ಓದಂಗ ಆಗ್ಬಿಡ್ತೈತೆ ಅಷ್ಟೇ ಮುಳ್ಳು. ಇದೆಲ್ಲ ನಮ್ಮ ಅಮ್ಮನ ಕಂಡ್ರೋದು. ಯಾರನ್ನ ಬಂದ್ಬಿಡ್ತಾರೆ ಅಂತ ಮೊನ್ನೇನ ಕೋಳಿ ಎಲ್ಲ ಕತ್ಕೊಂಡು ಹೋಗ್ಬಿಟ್ಟಿದ್ರಂತೆ, ಅದಕ್ಕೆ ಯಾವಳು ಸರಿ ಇಲ್ಲ ಅನ್ಬಿಟ್ಟ ಹಿಂಗ ಹಾಕಬಿಟ್ಟವಳೆ. ನಾನಲ್ಲ. ಸರೋಜಿ, ನಡಿ ನಡಿ ನಡಿ, ಇನ್ನ ಎಷ್ಟು ಮನೆಗಳಿಗೆ ಹೋಗ್ಬೇಕು ಈ ಬಿಸ್ಲಾಗ? ಇವರು ಮನೆಗೆ ಹೋದ್ರೇನೋ, ಇನ್ನ ಫೋನೇ ಬಂದಿಲ್ಲ. ನಾನೇ ಫೋನ್ ಮಾಡ್ಲಾ? ಕಾರ್ ಓಡಿಸ್ತಾ ಇರ್ತಾರೇನೋ, ಮಾಡಿ ನೋಡೋಣ. ಹಲೋ. ಹಲೋ, ಹೇಳು ಪಲ್ಲವಿ. ರೀ, ಇನ್ನೂ ಹೋಗ್ಲಿಲ್ವಾ ನೀವು? ಇನ್ನೂ ತಲುಪಿಲ್ಲ ಅನ್ಸುತ್ತೆ. ಫೋನ್ ಮಾಡಿ ಅಂದ್ರೆ ಮಾಡ್ಲೇ ಇಲ್ಲ. ಇಲ್ಲ, ಇಲ್ಲಿ ಯಾರೋ ಒಬ್ರು ಅಮೌಂಟ್ ಕೊಡ್ಬೇಕಿತ್ತಲ್ವಾ, ಅದಕ್ಕೆ ಬಂದೆ. ಇನ್ನೇನು ಇನ್ನೊಂದು 10-15 ನಿಮಿಷ ಅಷ್ಟೇ ಹೊರಟೋಗ್ತೀನಿ ಮನೆಗೆ. ಆಯ್ತ್ರಿ. ಅದಕ್ಕೆ ಅತ್ತೆಯವ್ರಿಗೂ ಹೇಳಿಲ್ಲಲ್ಲ, ಇಲ್ಲೇ ಒಂದು 3 ದಿನ ಇರೋದು. ಅದಕ್ಕೆ ಏನ್ ಅನ್ಕೊಳ್ತಾರೋ ಏನೋ ಅಂತ ಫೋನ್ ಮಾಡ್ಕೊಡ್ರಿ, ಮಾತಾಡ್ತೀನಿ. ಇರ್ಲಿ ಬಿಡು, ಏನು ನೀನು ಅಮ್ಮನ ಮನೇಲಿ ಇರೋದಕ್ಕೆ ಯಾರ ಪರ್ಮಿಷನ್ ನೀನು ಕೇಳ್ಬೇಕೇನು? ಏನು ಅದೆಲ್ಲ ಏನಿಲ್ಲ, ನೀನು ಆರಾಮಾಗಿರು. ಆದ್ರೂ ನನ್ನ ಬಿಟ್ಟಿರ್ತೀಯಲ್ಲ, ಅದೇ ಬೇಜಾರು. ನಿಮ್ದೊಂದು ಸುಮ್ಮನೆ ಇರ್ರಿ. ಮತ್ತೆ ನೀವು ಇಲ್ಲೇ ಇರ್ಬೇಕಾಗಿತ್ತು, ನೀವ್ ಯಾಕೆ ಹೋದ್ರಿ? ಇವಾಗ ನನ್ನ ಮೇಲೆನೆ ಹಾಕ್ತೀಯಾ ನೀನು? ಇರ್ತೀನಿ ಅಂದ್ರೆ ಬೇಡ ಹೋಗ್ರಿ ಅಂತ ಕಳಿಸ್ಬಿಟ್ಟೆ. ಇವಾಗ ನೀವ್ ಯಾಕೆ ಹೋದ್ರಿ ಅಂತ ನಾನೇ ಕೇಳ್ತೀಯಾ? ಇರು, ಹಂಗಾದ್ರೆ ಬರ್ತೀನಿ ಇರು, ಅಮೌಂಟ್ ತಗೊಂಡು ಹಿಂಗೆ ಬಂದ್ಬಿಡ್ತೀನಿ.
ಅಯ್ಯೋ ಬೇಡ ಬೇಡ, ಮನೆಗೆ ಹೋಗಿ ನೀವು ಏನು ಬೇಡ. ನಾನು 3 ದಿನ ಅಷ್ಟೇ, ಆಮೇಲೆ ಬಂದ್ಬಿಡ್ತೀನಿ. ಅಮ್ಮನು ಇಲ್ಲೇ ಇರೋ 3 ದಿನ ಅಂತ ಹೇಳ್ತಾವಳಲ್ಲ, ಅದಕ್ಕೆ ಇಲ್ಲೇ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಹಾಗೆ ಪೂಜೆ ಮಾಡ್ಸ್ಕೊಂಬರೋಣ, ಮಗು ಒಳ್ಳೇದಾಗಲಿ ಅಂದ್ಬಿಟ್ಟು ಅದಕ್ಕೆ ಹೋಗ್ಬಿಟ್ಟು ಬರ್ತೀರಿ. ಆಮೇಲೆ ನಾಳೆ ಎಲ್ಲ ನಾಳಿದ್ದು ಬಂದ್ಬಿಡ್ರಿ ನೀವು. ಆಯ್ತು ಏನು ಮಾಡೋದು, 3 ದಿನ ಹೆಂಗಪ್ಪ ಕಳಿಯೋದು ಅನ್ಸ್ಬಿಟ್ಟೈತೆ ನಿನ್ ಬಿಟ್ಟು. ಅಷ್ಟೊಂದು ಬೇಜಾರಾ? ನಂಗೆ ಗೊತ್ತು ಬಿಡಿ. ಹೌದು ಮತ್ತೆ ಇನ್ನು ಬೇಜಾರಾಗದೆ ಇರತ್ತೆ ಹೆಂಡ್ತಿನ ಬಿಟ್ಟಿರೋಕ್ಕೆ. ಹಂಗಾದ್ರೆ ನಿಂಗೆ ಬೇಜಾರಿಲ್ವಾ? ನಾನಂತೂ ಇವತ್ತು ಒಂದು ರಾತ್ರಿ ಹಂಗೆ ಕಣ್ಣು ಮುಚ್ಕೊಂಡಿದ್ದು ನಾಳೆನೇ ಬಂದ್ಬಿಡ್ತೀನಮ್ಮ, ಸಾಯಂಕಾಲ ಬರ್ತೀನಿ, ನೀನು ರೆಡಿಯಾಗು, ಕರ್ಕೊಂಡು ಬಂದ್ಬಿಡ್ತೀನಿ ಅಷ್ಟೇ. ಅಂದರೆ ನಾನು ಅಲ್ಲೇ ಇರ್ತೀನಿ ನಾಳೆ ನಾಳಿದ್ದವರೆಗೂ. ನಾನಂತೂ ನೀನು ಬಿಟ್ಟಿರಲ್ಲಮ್ಮ. ನನ್ನ ಮಗು ನೀನು ನಂಗೆ ಅಷ್ಟು ಮುಖ್ಯ ಜೀವನದಲ್ಲಿ. ಹೌದೌದೌದು, ಬರ್ತೀನಿ ತಗೊಳ್ರಿ. ನಾನೇನು ಇಲ್ಲೇ ಇರ್ತೀನಿ ನಿಮ್ಮನ್ನು ಬಿಟ್ಟು, ನಾನು ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ. ಹುಷಾರು. ಆಮೇಲೆ ಅತ್ತೇನು ಕೇಳಿದಿರ ಏನು ತಿನ್ನಕೋಬೇಡ, ಅದು ಇದು ತಿಂದು ಹೆಚ್ಚು ಕಮ್ಮಿ ಮಾಡ್ಕೋಬೇಡ. ಅಲ್ಲ ನಿಂಗೆ ಬುದ್ಧಿ ಐತೆ ಗೊತ್ತು, ಆದ್ರೂ ಏನು ಮಾಡೋದು, ನೀನು ತಿನ್ನೋದ್ರಲ್ಲಿ ಒಂದು ಕೈ ಜಾಸ್ತಿನೇ ಅಲ್ಲ, ಅದಕ್ಕೆ ಹುಷಾರು. ಆಯ್ತು, ಫ್ರೂಟ್ಸ್ ಬಿಟ್ಟು ಇನ್ನೇನು ತಿನ್ನಲ್ಲಪ್ಪ. ಏನಾದ್ರು ಕೊಡು ಬೇಗ. ಹಲೋ 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 ಮಾತಾಡು ಪಲ್ಲವಿ. ನಾಚಿಕೆ ಬಂದ್ಬಿಟ್ಟು ನೋಡಪ್ಪ ಅಷ್ಟು ಬೇಗ ನನ್ನ ಮುದ್ದೆ ಇಂತಿಗೆ. ಹಲೋ. ಪಾರಕ್ಕ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಸರೋಜಕ್ಕ ಚೆನ್ನಾಗಿದ್ಯಾ? ನಾವು ಚೆನ್ನಾಗಿದ್ದೀವಿ ಪಲ್ಲವಿ, ನೀನ್ ಹೆಂಗಿದ್ಯಮ್ಮ? ಯಾವಾಗ ಬಂದೆ ಊರಿಂದ? ಕಾಣಿಸ್ಕೊಳೋದೇ ಇಲ್ಲ, ಆಚೆ ಕೈ ಈಚೆಕ ಬರೋದೇ ಇಲ್ಲ. ಎಲ್ಲ ನಿಮ್ಮ ಯಜಮಾನ್ರಲ್ಲ, ಎಷ್ಟು ದಿನ ಆಯ್ತು ನೋಡಿ ನಿನ್ನ. ಇಲ್ಲ, ನೆನ್ನೆ ಬಂದೆ, ಜಾಸ್ತಿ ದಿನ ಆಗಿತ್ತಲ್ಲ ಬಂದು, ಅದಕ್ಕೆ ನೆನ್ನೆ ಬಂದೆ. ಅವ್ರು ಇವಾಗ ತಾನೇ ಹೋದ್ರು, ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋದ್ರು. ಅದೇ ಫೋನಾಗಿ ಮಾತಾಡ್ತಾ ಇದ್ದೆ, ಇನ್ನೂ ಹೋದ್ರಾ ಇಲ್ಲ, ಊರಿಗೆ ತಲುಪಿದ್ರಾ ಇಲ್ಲ ಅಂತ. ಈ ಅಮ್ಮನ ಇನ್ನೂ 1-2 ದಿನ ಇರವ, ಆಮೇಲೆ ಹೋಗಿವಿ ಅಂದ್ಲು, ಅದಕ್ಕೆ ಇಲ್ಲೇ ಇದ್ದೀನಿ ನಾನು. ಇರವ ಅಮ್ಮನ ಮನೆಗೆ ತಾನೆ, ಹೆಣ್ಮಕ್ಳು ಇನ್ನೆಲ್ಲೋ ತಾರೆ ತವ್ರ ಮನೆಗೆ ಇರಬೇಕು. ಬರೋದು ಹೋಗೋದು ಇರೋದು ಎಲ್ಲ ಮಾಡಬೇಕು. ಗಂಡನ ಮನೆ ಶಾಶ್ವತ ಆದ್ರೂ ತವ್ರ ಮನೆನ ಬಿಟ್ಕೊಡ್ಕೊಡ್ದು. ನೀರ್ಗಿರ ಹಾಕೊಂಡಿದ್ಯೇನು? ಹ್ಞೂ ಸರೋಜಕ್ಕ. ಅಲ್ಲೇ ನೋಡ್ದಾ ನಮ್ಮ ಮಗು? ನೋಡ್ದಾ ಅಂತೂ ಇಂತ ಸಿಹಿ ಸುದ್ದಿ ಕೊಟ್ಬಿಟ್ಲು ಬೇಗ. ನೋಡ ನಮ್ಗೆಲ್ಲ ಹೇಳೇ ಇಲ್ಲ, ನಾವೆಲ್ಲ ನಿಮ್ಗೆ ಲೆಕ್ಕಿಲ್ಲಮ್ಮ, ಲೆಕ್ಕಿಲ್ಲ. ಅದ್ಯಾಕ ಬಂಗಂತೀಯಾ? ಮುಂದೆ ನಿಂತ್ಕೊಂಡು ನೋಡಿದ್ದು ಮಾಡಿದ್ದು ಎಲ್ಲ ನೀವೇ, ಇವಾಗ ಲೆಕ್ಕಿಲ್ಲ ಅಂತೀರಾ? ಅದಕ್ಕೆ ನೋಡ ನಮ್ ಕೇಳೇ ಇಲ್ಲ. ಸಿಹಿ ಸುದ್ದಿ ನಮ್ಗೂ ಹೇಳ್ಬೇಕು ತಾನೆ ಪಾಪ. ಪಲ್ಲವಿಗೆ ಏನೋ ತಕೊಂಡ್ ಬರ್ತೈತ್ರಿ, ಪಲ್ಲವಿ ಬರೋದು ಗೊತ್ತೇ ಇಲ್ಲ ನೋಡು. ಸೀರೆನೋ ಏನೋ ತರ್ಸ್ಕೊಡ್ತೈತೆ. ನಾನು ನೋಡು ಎಲ್ಲಾರ್ಗೂ ಊರ ಹೆಂಗಸರಿಗೆಲ್ಲ ಸೀರೆಗಳು ತಂದು ಕೊಟ್ಬಿಟ್ಟ, ಪಾಪ ಪಲ್ಲವಿನೇ ಮರ್ತಬಿಟ್ಟೆ ನಾನು. ಅಯ್ಯ ಇರ್ಲಿ ಬಿಡವ, ನಿನ್ನ ಮದುವೆಗೆಲ್ಲ ಎಷ್ಟು ಮಾಡಿದ್ಯಾ, ನಿನ್ನ ಸಾಯ ಗಂಟ ನೆನ್ಕೊಬೇಕು ನಾವು. ಇರ್ಲಿ ಅದೆಲ್ಲ ಏನು ಬೇಡ. ಇವಾಗ ನಿನಗೆ ಮದುವೆ ಖರ್ಚು ಎಷ್ಟೋ ಐತೆ, ಕಲ್ದಿರು. ನನಗೂ ನೆನ್ನೆ ನಾವು ಗೊತ್ತಾಗಿದ್ದು ಹೇಳೇ ಇಲ್ಲ. ಫೋನಾಗೂ ಹೇಳಿಲ್ಲ, ಹೇಳಿದಿರಾನೇ ಬಂದವಳೆ. ಅದೇನೋ ಸರ್ಪ್ರೈಸೋ ಏನೋ ಕೊಡಕ್ಕೆ ಅಂದ್ಬಿಟ್ಟು ಹಂಗೆ ಬಂದವಳೆ. ಕುತ್ಕ ಪಲ್ಲವಿ, ಮೇಲೇನೆ ಕುತ್ಕ. ಹೋಗ್ಲಿ ಬಿಡವ ನಂಜಕ್ಕ, ಹೋಗ್ಲಿ ಬಿಡು. ಹೆಂಗ ಅಜ್ಜಿ ಆದಲ್ಲ, ಮೊಮ್ಮಕ್ಕಳು ನೋಡ್ಬೇಕು ಅಂತ ಪ್ರಾಣನೇ ಮಾಡ್ಕೊಂಡಿದ್ದೆ. ಹೆಂಗ ಅಜ್ಜಿ ಆದಲ್ಲ, ಹೆಂಗ ಪಲ್ಲವಿ ಬೇಗನೆ ಸಿಹಿ ಸುದ್ದಿ ಕೊಟ್ಬಿಟ್ಟವಳೆ. ಒಳ್ಳೇದಾಗ್ಲಿ, ತಾಯಿ ಮಗು ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು. ಚಂದಾಗೆ ಯಾವ್ದೋ ಹೆಣ್ಣೋ ಗಂಡ ಯಾವ್ದೋ ಒಂದು ಆಗ್ಲಿ. ಅಷ್ಟೇ ಅವ, ನಾವೇನೋ ಎಣ್ಣೆ ಬೇಕು ಗಂಡೆ ಬೇಕು ಅಂತ ಏನಿಲ್ಲವ. ಪಾಪ ಅವರು ಅಷ್ಟೇ, ಅಳಿಂದ್ರೂ ಅಷ್ಟೇ, ತಿರ್ಗಾ ಈ ಅತ್ತೆ ಮಾವನವರು ಅಷ್ಟೇ. ಅದೆಲ್ಲ ಏನೋ ಭೇದ ಭಾವ ಮಾಡಕ್ ಹೋಗಲ್ಲ. ಅದೇ ಬೇಕು ಇದೇ ಬೇಕು ಅಂತ ಏನೋ ತೊಂದರೆ ಕೊಡಕ್ ಹೋಗಲ್ಲ. ಇನ್ನ ನಮ್ಮ ಅಳಿನಕ ಹೆಣ್ಮಕ್ಳು ಅಂದ್ರೆ ಬಲೆ ಪ್ರೀತಿ ನೋಡು. ಅತ್ತೆ ನಿನ್ನ ಮಗ್ಳಂಗೆ ನನ್ಕೊಂದು ಹೆಣ್ಮಗು ಆಗ್ಬಿಡ್ಲಿ ಅತ್ತೆ ಅಂತ ಹೇಳ್ತಾ ಇರ್ತಾನೆ ಅಷ್ಟೇ. ಆಯಪ್ಪನ್ಕೇನೋ ಹೆಣ್ಮಕ್ಳು ಅಂದ್ರೆ ಬಲೆ ಕರುಣೆಮ್ಮ. ಪಾಪ. ಯಾವ್ದಾತೈತೆ ಅಂತ ನಾವ್ ಹೇಳಕತ್ತೈತೆ, ಅದೆಲ್ಲ ಭಗವಂತನ ಇಚ್ಛೆ. ಭಗವಂತನ ಕೊಟ್ಟಿದ್ನ ನಾವು ತಕೊಂಬೇಕಷ್ಟೇ. ಕಾಕ ಪಲ್ಲವಿ, ನಿಮ್ ಮನೆಗೆ ಬಂದು ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಮ್ಮ. ನಮ್ಮ ರವಿಗಿಂದ ಮದ್ವೆ ಐತೆ, ಬಂದ್ಬಿಡ್ಬೇಕು. ನಿಮ್ಮ ಯಜಮಾನ್ರಕ್ಕೂ ಫೋನ್ ಮಾಡಿ ಹೇಳು, ಇಬ್ರು ಗಂಡ ಹೆಂಡತಿ ಸಮೇತ ಮದ್ವೆಗೆ ಬರ್ಬೇಕು. ಆಯ್ತಕ್ಕ, ಬರ್ತೀರಿ. ಮಕ್ಕದಾಗ ಹಂಗೆ ಕಳೆ ಬಂದ್ಬಿಟ್ಟೈತೆ. ಮಕ್ಕ ಲಕ್ಷ್ಮಿ ಕಳೆ ತಿರುಗ್ಬಿಟ್ಟೈತೆ. ಹುಟ್ಟಿದ್ರೆ ನಿನಕ ಗಂಡು ಮಗುನೇ ಹುಟ್ಟದ್ ನೋಡು. ಅವಾಗ ಸರೋಜಿ ಅಡ್ಡ ಮಾತು ಹಾಕ್ಬಿಟ್ಲು, ಗಂಡು ಮಗುನೇ ಹುಟ್ಲಿ ಅಂತ. ನಮ್ಮ ಅಳಿನ ಆಸೆನೇ ಇಟ್ಕೊಂಡವನಲ್ಲಿ ಸರೋಜಿ ಹೆಣ್ಣು ಮಗು ಬೇಕು ಅಂತ. ಯಾವ್ದ ಹೆಣ್ಣ ಗಂಡ ಸುರಕ್ಷಿತವಾಗಿ ಆಗ್ಲವ, ಯಾರಿಗೆ ಚಂದಾಗ್ಲಿ. ಚಂದಾಗೆ ಇನ್ನ 1 ವಾರ ಮಾಡ್ಕೊಂಡ ಮಗುಕ ಚಂದಾಗ ಅದು ಇದು ಮಾಡಿಕ್ಕು. ಆಚೆ ಈಚೆ ಕಳ್ಸಕ್ ಹೋಗ್ಬೇಡ, ಕಣ್ಣ ದೃಷ್ಟಿಗಳು ಬೀಳ್ತಾವೆ. ಎಲ್ಲೂ ಕಳ್ಸಕ್ ಹೋಗ್ಬೇಡ. ಚಂದಾಗೆ ಮನೆಗೆ ಏನ್ ಬೇಕೋ ಮಾಡ್ಕೊಡು. ನಿಂಗೆಲ್ಲ ಗೊತ್ತಲ್ಲಕ್ಕ ನಾವೇನ್ ಹೇಳೋದು. ಆಯ್ತು ಪಾರವ, ನೋಡ್ಕೊಂತೀನಿ. ಆಯ್ತಾ, ಇವಾಗ ಮಾತಾಡಕ ಟೈಮ್ ಇಲ್ಲ. ಮದುವೆ ಎಲ್ಲ ಮುಗಿಲೆ, ಆಮೇಲೆ ಸೀಮಂತದ್ದು ಅದು ಇದೆಲ್ಲ ಮಾತಾಡೋಣ. ಮಗುಕ್ಕೆಲ್ಲ ಚಂದಾಗಿ ಮಾಡೋಣ. ಇನ್ನೇನು ನನ್ನ ಮಗನ ಮದುವೆಗೆ ಬಂದ್ಬಿಡ್ಬೇಕವ. ಎಲ್ಲಾರು ಬಂದ್ಬಿಡ್ಬೇಕು. ಅರುಣ್ಕ ಹೇಳು, ಅರುಣ್ ಸ್ಕೂಲ್ಗೆ ಹೋಗವನೇನ ಪಾಪ. ಅರುಣ್ಕು ಹೇಳು, ಎಲ್ಲಾರು ಬಂದ್ಬಿಡ್ಬೇಕು. ನಾಳೆ ನಾಳಿದ್ದೆ ಮದುವೆ ಇರೋದು. ನಾವು ನೋಡು ಲೇಟಾಗಿ ಎತ್ಕೊಂಡು ಬರ್ತಾ ಇದ್ದೀರಿ ಕುಂಕುಮ ಕೊಡಕ. ಏನು ಮಾಡೋದಿನ್ನ? ಅವರೆಲ್ಲ ಕಾರ್ಗಳು ಕೊಟ್ಬಿಟ್ಟು ಅವ್ರೆ, ಇನ್ನು ನಾವು ಹೆಣ್ಮಕ್ಳು ಕೇಳಿಲ್ಲ ಅಂದ್ರೆ ಏನು ಚಂದಾಗಿರ್ತೈತೆ. ಅದಕ್ಕೆ ನಾನು ಸರೋಜಿ ಬಂದ್ರಿ ಇತ್ತ ಬಂದ್ಬಿಡ್ಬೇಕು ನಂಜಕ್ಕ. ಅರುಣ್ಕು ಹೇಳ್ಬಿಟ್ಟು ಸೊಸೆ ಮಗನ ಎಲ್ಲಾರನ್ನೂ ಕರ್ಕೊಂಬಂದ್ಬಿಡು. ಸೊಸೆ ಮನೆಗೇನು ಒಲೆ ಹಚ್ಚಕ್ ಹೋಗ್ಬೇಡ, ಎಲ್ಲಾರು ಅಲ್ಲಿಗೆ ಬಂದ್ಬಿಡ್ರಿ ಊಟಕ್ಕ. ಎಲ್ಲಾರನ್ನೂ ಕರ್ಕೊಂಬಂದ್ಬಿಡವ.
ಆಯ್ತವ ಆಯ್ತು ಬರ್ತೀವಿ ನಡಿಯವ. ನಾವು ಬರ್ದೇ ಇತ್ರ ನೀನೇನು ಮನೆ ಗಂಟೆ ಬಂದು ಹೇಳ್ಬೇಕಾ? ನಾವು ನಿಮ್ಮ ಮನೆ ಕಾರ್ಯಕ್ಕೆ ಬರಲ್ಲೇನವ. ಬರ್ತೀರಿ. ಪಲ್ಲವಿಯೇ ಬಾಮ, ಅರುಣ್ ಕರ್ಕೊಂಡ ಸಾಯಂಕಾಲಕ್ಕ ಬಂದೋಗು. ಮನೆ ತಕ್ಕ ಬಾಮ, ಅರ್ಶಿನ ಕುಂಕುಮ ತಕೊಂಬರಿವೆ. ಸೀರೆ ಎಲ್ಲ ತರಿಸ್ತೀನಿ ಬಾಮ, ಮೊದ್ಲಕ್ಕಿ ಕೊಡ್ತೀನಿ. ಪಾಪ ಮೊದಲನೇ ಬಸ್ರಿಗೆ ನಾನು ಅಷ್ಟು ಮಾತ್ರ ಕೊಟ್ಟಿಲ್ಲ ಅಂದ್ರೆ ಹೆಂಗವ? ಹೆಣ್ಣು ಮಗು, ನಮ್ಮ ಮೂರು ಹೆಣ್ಣು ಮಗು ನೀನು ಬಾವ. ಇಲ್ಲ ಅಂದ್ರೆ ನಿಮ್ಮ ಯಜಮಾನ್ ಬಂದಾಗನ ಬಾ, ಇಲ್ಲ ಸಾಯಂಕಾಲಕ್ಕನ ಬಾ. ಬಂದೋಗು. ಆಯ್ತು ಪರಕ್ಕ, ಬರ್ತೀರಿ. ನಾವಿನ್ ಬರ್ತೀರಿ ಪಲ್ಲವಿ, ಹುಷಾರು. ಬರ್ತೀರಿ ನಂಜಕ್ಕ. ಬರ್ತೀನಿ ರವ, ನಾನು 4 ಗಂಟೆ ಹೋಗ್ಬಿಟ್ಟು. ಅವ ಕುತ್ಕೋ, ಕಾಪಿಯನ್ನ ಮಾಡ್ತೀನಿ. ಎಲ್ಲಡ್ಕೆ ಹಾಕೋ, ರೂಢಿ ಐತೆ ನಿನ್ಕ? ಅಯ್ಯ ಇಲ್ಲವ, ನಾನು ಅವೆಲ್ಲ ಕಲಿಯಕ್ಕೆ ಹೋಗಿಲ್ಲ. ಯಾವ ಆಲುಗಳೆಲ್ಲ ಕರೆಗಳು ಕಟ್ಕೊಂಡು ಆಲುಗಳೆಲ್ಲ ತಿಕ್ಕೊಂಡು ಕುತ್ಕೊಬೇಕಾ? ಅಯ್ಯ ನನ್ನ ಕೈಯಾಗಲ್ಲ. ನಮ್ಮ ಮನೆಗಿರೋ ಪಾತ್ರೆಗಳು ಉಜ್ಜೋದೇ ಕಷ್ಟ. ನನ್ನ ಕೈ ಆಲುಗಳು ಬೇರೆ ಉಜ್ಕೊಂಡು ಕುತ್ಕೊಂತೀನಿರೋ. ಇಲ್ಲ ನಂಗೆ ಎಲ್ಲಡ್ಕೆ ಎಲ್ಲ ಹಾಕೋ ಅಭ್ಯಾಸ ಇಲ್ಲ. ಆಲುಗಳು ಊಟ ಮಾಡ್ತಾಳೋ ಇಲ್ಲ? ಅಯ್ಯ ಹಂಗೆ ತಿನ್ಬಿಡ್ತಾಳೆ ನಾ ಗಬ್ ಮುಂಡೆ. ಈ ಊರಾಗಿ ಅಂತಂತವ್ರ ಅವರಪ್ಪ ಶಿವನೇ. ಅಯ್ಯೋ ಪಾಪ, ನೋಡಕ್ಕ ಆ ಹುಡುಗಿನ ಮುಗ್ದ ಇದ್ದಂಗೆ ಅವಳೆ. ಪಾಪ ಏನು ಅರಿದೆ ಮಗು. ನೀನು ಒಳ್ಳೆವಳ. ಒಂದು ವಿಷಯ ಹೇಳ್ತೀನಿ, ಹುಷಾರಾಗಿರೋ. ನಮ್ಮೂರಾಗ ಕಳ್ತನಗಳೆಲ್ಲ ಬೇಜಾನತ್ತವೆ. ಜಾಸ್ತಿ ಕಳ್ತನಗಳು. ಮೊನ್ನೆ ಎಲ್ಲ ಯಾವಳ ಕೋಳಿ ಕತ್ಕೊಂಡು ಹೋದ್ಲಂತೆ, ಬಿಂಗೆ ಎತ್ಕೊಂಡು ಹೋದ್ಲಂತೆ. ಏನೇನು ಕತೆಗಳು ಕೇಳ್ತೀಯಮ್ಮ ಇವ್ರದ್ದು. ಹುಷಾರು. ಹೌದಾ? ಅಯ್ಯೋ ಯಾವಳಕ್ಕೆ ಅಂತ ದೊಡ್ಡ ರೋಗ ಬಂದಿರೋದು? ಕದಿಯೋ ಕೆಲ್ಸಗಳೆಲ್ಲ ಮಾಡ್ಕೊಂತಾರೆ. ಲಕ್ಷ್ಮಿಗೆ ಕೂಲಿ ಕೆಲ್ಸಕ್ಕೆ ಹೋಗಿ 4 ಕಾಸು ದುಡ್ದು ಮಾಡ್ಕೊಂಡು ತಿನ್ನಕ್ಕೇನು ಹೋಗ್ತಾ ಇಲ್ಲ ಅವ್ರಕ? ನೋಡ್ದ ಇನ್ನೊಬ್ರು ವಸ್ತುನ ಕದ್ದು ತಿನ್ನೋದು ಅಷ್ಟೇನು ಒಳ್ಳೇದ? ಅದು ಮಹಾ ಪಾಪ. ಪಾಪ ಸುತ್ಕೊಂಡೆ ಬಿಡಲ್ಲ ಅವ್ರಕ. ಕರ್ಮ ಒಂದಿನ ಅಲ್ಲ ಒಂದಿನ ಬುದ್ಧಿ ಹೇಳ್ತದೆ. ಹಂಗೆಲ್ಲ ಯಾರನ್ನ ಮಾಡ್ತಾರಾ? ನೋಡ್ದ ಯಾವಳವಳ? ನೋಡ್, ನಾನು ಈ ವಯಸ್ಸಾಗೂ ತರಕಾರಿಗಳು ಮಾಡ್ಕೊಂಡು ಜೀವನ ಮಾಡ್ತೀನಿ. ಹಂಗೆಲ್ಲ ಕದೀತಾರ ಹೋಗ್ಲಿ? ಮನೆಗೆ ನನ್ನ ಕದಿಲಿ ಕೈ ಕಾಲು ಎರಡು ತಿರುವಿಕ್ಬಿಟ್ಟ ಲಾರಿ ಕೆಳಗೆ ತಲೆ ಕೊಟ್ಟು ಅವಳು ಎತ್ಕೊಂಡೋಗಿ. ನಾನೇನೋ ಸುಮ್ಮನೆ ಅನ್ಕೊಂಬೇಡ. ಹುಣ್ಸೆ ಮಾರ್ಕೋಗಿ ನೇಣು ಹಾಕ್ಬಿಡ್ತೀನಿ. ಆಮೇಲೆ ಬೋಸಡಿಗಳ ಕೈ ಏನು ಬಿಡ್ತೀನಿ ಅನ್ಕೊಂಡಿದ್ಯೇನ? ಯಾವಳ ನನ್ನ ಮನೆಗೆ ಏನನ್ನ ಕದ್ಕೊಂಡು ಹೋಗ್ಲಿ, ಕೈ ಕಾಲು ಎರಡು ಮುರಿದು ನಾಯಿಗೆ ಬಿಸಾಕ್ತೀನಿ. ನಾನೇನು ಸುಮ್ಮನೆ ಅಲ್ಲ, ಸಾಮಾನ್ಯದವಳಲ್ಲ ನಾನು. ಶೆಟ್ರೋಗ ಬರ, ನಾನು ಮುಂದೆನೆ ಬೈಕ್ ಬಂದಂಗೆ ಬೈತಾವಳೆ. ಅಯ್ಯೋ ನಾನೇ ಕಳ್ಳಿ ಅಂತ ಗೊತ್ತಾಗ್ಬಿಟ್ರೆ ಇನ್ನೇನು ಉರ್ವಿಕ್ತಾಳೆ ಇವಳು. ಅಲ್ಲೆಲ್ಲ ಬೋಸಡಿ ಮುಂಡೆ ನೋಡ್ದ ಇವಳು. ತಲೆ ಕೊಟ್ಬಿಡ್ತಾಳಂತೆ, ತಲೆ ಲಾರಿ ಕೆತ್ಕೊಂಡಾಗೆ. ನೀನು ಬೋರ್ ತಲೆನೇ ಕೊಟ್ಬಿಡ್ತೀನಿ ಬಾರೆಲೆ ಬಿಲಾಲಿ ಇಂಟರ್ನೆ. ಜನ ನೋಡಿಲ್ಲ ನಾನು. ನಿಮ್ಗೆಲ್ಲ ಕಣ್ಣು ತಪ್ಪಿಸಿ ಹೆಂಗೆ ಹೊಡಿಬೇಕು ಅಂತ ನನ್ಗೇನು ಗೊತ್ತಿಲ್ಲೇನ? ಅಲ್ಲೆಲ್ಲ ಬಿತ್ರಿ ಹುಣ್ಸೆ ಮರಕ್ಕೆ ನೇಣು ಹಾಕ್ಬಿಡ್ತಾಳಂತೆ. ಬಾ ನಾನೇ ಹಾಕ್ತೀನಿ ಜಾಲಿ ಮರಕ. ಮುಂಡೆ ಅಯ್ಯೋ ಕೆಟ್ಟ ಬಿಡಕ್ಕ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಾಗಂತ ನಮ್ ಕ್ಯಾಕ ನಮ್ಮ ಬಾಯಿ ಯಾಕೆ ಹೊಲಸು ಮಾಡ್ಕೊಬೇಕು? ಕೆಟ್ಟ ಬಿಡು. ಯಾವಳ ಮಾಡಿರೋಳ ಅನ್ಭವಿಸ್ಕೊಂತಾಳೆ. ನಾವ್ ಯಾಕ ಬೈದು ಹೊಲಸು ಮಾಡ್ಕೊಳೋದು ನಮ್ಮ ಬಾಯಿನ? ಮಾಡಿರೋರ್ಗೆ ಏನಾತೈತೆ? ಏನೂ ಆಗಲ್ಲ. ಎತ್ಕೊಂಡೋಗಿ ಮುಚ್ಚಿಕ್ಕಂತಾರೆ, ನೆಮ್ಮದಿಯಾಗಿರ್ತಾರೆ. ನಮಗ್ ತಾನೇ ಕಷ್ಟಗಳು. ಬಿಡು ಯಾಕೆ ಬಿಡು. ಇವೆಲ್ಲ ಹಂಗೆ ಬಿಟ್ಟುನೆ ಅವರು ಮೆಂಡ್ಕೊಂಡಿರೋದು. ಹಂಗೆಲ್ಲ ಮೆಂಡ್ಕಣಕ್ ಬಿಡಕ್ಕೆ ಹೋಗ್ಕೊಡ್ದು ಬಗ್ಸಕ್ಕೆ. ಆಮೇಲೆ ಬಲೆ ಕಷ್ಟ ಆತೈತೆ. ಇವಾಗೆ ಮಟ್ಟ ಹಾಕ್ಬೇಕು ಅವ್ರನ್ನೆಲ್ಲನೂ. ನಿಮ್ಗೇನು ಗೊತ್ತು? ಇಷ್ಟು ಮಾತಾಡ್ತೀರಾ ಹಳ್ಳಿ ಒಳಗೆ? ನೋಡಿದ್ರೆ ಯಾವಳು ಕದೀತಾಳೆ ಅಂತ ಕಂಡಿಡಿಯೋಕ್ಕಾಗಿಲ್ಲ. ನೀವು ಕಂಡಿಡಿತೀನಿ ತಡೀರಿ, ನಾನೇ ಹಿಡಿದು ಕೊಡ್ತೀನಿ. ಸರಿಯಾಗಿ ಬೇಸಾಗಿ ಮಾಡ್ಬೇಕು. ಆಮೇಲೆ ಹಿಡಿದು ಬಿಡ್ತೀಯ. ಇಂಥ ತಳ್ಳಿ ಸುತ್ಕೊಂಬಂದ್ರೂ ನಾನು ಹಿಡಿಯೋಕ್ಕಾಗಲ್ಲ ನೀನು. ಏನಷ್ಟೇ ಸುಲಭ ಅನ್ಕೊಂಬಿಟ್ಟವಳ ಅಮ್ಮಣ್ಣಿ. ಅಯ್ಯೋ ಪಾಪ. ಮಲ್ಕ. ನಾವು ನೋಡ ಮಾತಾಡ್ಕೊಂಡು ನಿಂತ್ಕೊಂಬಿಟ್ರೆ ನೀನು ನಿದ್ದೆ ಓದ್ತಾ ಇದ್ದೇನಾ? ರೇಸ್ತಕ್ಕ. ಟೀಕೆ ಆಂಟಿ. ಏನ್ ಟೀಕೋ ಏನ್ ಪೀಕೋ? ಯಾವುದೋ ದೇಶದೋ ಯಾವುದೋ ಇದು. ಅಯ್ಯೋ ನಾನು ಅಡುಗೆ ಮಾಡ್ಬೇಕಕ್ಕೋ ಒಳಗೆ. ಕುತ್ಕ ಹೋಗಿವಂತೆ. ಅಯ್ಯೋ ಓದ್ತೀನಿ ತಾಯವ್ವ. ನಾನು ಮನೆ ಕೆಲಸ ಐತೆ. ನನ್ನ ಮಗಳು ಓದ್ಕೊಂತಾವಳೆ, ಏನೋ ಎಕ್ಸಾಮ್ಗಳಂತೆ. ಮಧ್ಯಾಹ್ನಕ್ಕೆ ಹೋಗ್ಬೇಕು ಎಕ್ಸಾಮ್ ಬರೆಯಕ್ಕೆ ಅಂದ್ಲು. ನಾನು ನೋಡಿ ಸುಮ್ಮನೆ ಯಾರೋ ಕಿಟಕಿ ಒಳಗೆ ಕಾಣಿಸ್ತಾ ಇದ್ರು ಅಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗಿ ಬಂದೆ. ನೋಡಿದೆ ಇಲ್ಲೇ ಇದ್ದೋದ್ನಿ. ಓದ್ತೀನಿ ಹೋಗವ. ನೀನು ಏನನ್ನ ಕೆಲಸ ಇದ್ರೆ ನೋಡ್ಕೊ ಹೋಗು. ಹೋಗು.